ಇವತ್ತಿನ ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸ್ನೇಹಿತರಾದ ಗಂಗಾಧರ ಶೆಟ್ಟಿ ಅವರು ಮತ್ತು ಸಂದೀಪ್ ಅವರು ಸುಮಾರು ಲಡ್ಡುಗಳು ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತಿನ ದಿನ ಸುಮಾರು ಬೆಳಗ್ಗೆ ಯಾವತ್ತೂ ಇಲ್ಲ, ಸುಮಾರು ವರ್ಷಗಳು, ಒಂದು 10 ವರ್ಷಗಳಾಗಿತ್ತೇನೋ ಇಷ್ಟೊಂದು ರಶ್ಶು ಆಗಿ. ಹಾಗೂ ಗೌತಮ್ ಅವರು ಕೂಡ ಸೇರಿ ನಮ್ಮ ಮುನ್ರಾಜ್ ಅವರು ಮತ್ತು ರಾಜಗೋಪಾಲ್ ಅವರು, ಪವಿ ಅವರು, ಇನ್ನಿತರ ಇವರು ಸಂಘಟನೆಗಳೆಲ್ಲ ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಸೊ ಬೆಳಗ್ಗೆ 6 ಗಂಟೆಯಿಂದ ಸತತವಾಗಿ ಇಷ್ಟೇ ರಶ್ ಇದೆ. ಸೊ ಸುಮಾರು ಇವತ್ತೇನಿಲ್ಲ ಅಂದರೂ ಕೂಡ ಒಂದು 30ರಿಂದ 40 ಸಾವಿರ 50 ಸಾವಿರ ಭಕ್ತಾದಿಗಳು ಇಲ್ಲಿ ಬರ್ತಕ್ಕಂಥ ನಿರೀಕ್ಷೆನ ಇಟ್ಕೊಂಡು ಇವತ್ತು ಹಬ್ಬದ ವಾತಾವರಣ ತುಂಬ ಅದ್ಧೂರಿಯಾಗಿ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ಶಿವನ ಆಶೀರ್ವಾದ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಈ ಹಬ್ಬದ ಪ್ರಯುಕ್ತ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಅಣ್ಣ ತಮ್ಮಂದಿರೆಲ್ಲ ಸೇರಿ 25,000 ಲಡ್ಡುಗಳನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ವಿತರಿಸುತ್ತಿದ್ದೇವೆ. ನಾನು ಈ ಮೂಲಕ ಏನು ಕೇಳ್ತೀನಿ ಅಂದರೆ, ನಮ್ಮ ಸಂಘಟನೆಗೆ, ನಮ್ಮ ಅಣ್ಣ ತಮ್ಮಂದಿರು ಮತ್ತು ತಾಲೂಕಿನ ಜನತೆಗೆ ಶಿವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಶುಭಾಶಯಗಳು. ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಜನಗಳೆಲ್ಲ ಪಾಪ ಬೆಳಿಗ್ಗೆನೇ ಬಂದು ಎಲ್ಲರೂ ದರ್ಶನ ಮಾಡ್ಕೊತಾರೆ. ಕ್ಯೂವಲ್ಲಿ ಸಾಲ ನಿಂತ್ಕೊಂಡು ಎಲ್ರಿಗೂ ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಸ್ನೇಹಿತರು ಸೇರಿಕೊಂಡು. ಶುಭಾಶಯಗಳೊಂದಿಗೆ ಇಂದೇನು ವಿಶೇಷ ಶಿವನ ಆರಾಧನೆ ಮಾಡಿದ ಜನರು ಸುಮಾರು ಒಂದು 30-35 ಸಾವಿರ ಜನ ಭಕ್ತರಿಗೆ ಬರ್ತಿದ್ದಾರೆ. ನಾವು ಸ್ನೇಹಿತರೆಲ್ಲ ಸೇರಿ ಒಂದು 25,000ರಿಂದ 30,000 ಲಡ್ಡು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದೆಲ್ಲ ನಮ್ಮ ಸ್ನೇಹಿತರು ಮಾಡಿಕೊಂಡು ಪ್ರತಿ ವರ್ಷ ನಡೆಸ್ಕೊಂಡು ಎಲ್ಲ